ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಸಾದ್ ವಲ್ ಕುರ್ಆನಿ ಜಿಲ್ ಜಿಕ್ರ್ ಬಲಿಲ್ಲದೀನ ಕಫರೂ ಫೀ ಇಜ್ಜತಿನ್ ವ ಶಿಕಾಕ್. ಸ್ವಾದೆ ಉಪದೇಶವನ್ನು ಒಳಗೊಂಡಿರುವ ಕುರ್ಆನ್ನ ಮೇಲಾಣೆ. ಆದರೆ ಸತ್ಯ ನಿಷೇಧಿಗಳು ದುರಭಿಮಾನ ಮತ್ತು ವಿರೋಧದಲ್ಲೇ ಇರುವರು. ಕಮ್ ಅಹ್ಲಕ್ನಾ ಮಿನ್ ಕಬ್ಲಿಹಿಂ ಮಿನ್ ಕರ್ನಿನ್ ಫನಾದವ್ ವಲಾ ತಹೀನ ಮನಾಸ್. ಅವರಿಗಿಂತ ಮುಂಚೆ ನಾವು ಎಷ್ಟೋ ತಲೆಮಾರುಗಳನ್ನು ನಾಶ ಮಾಡಿರುವೆವು, ಆಗ ಅವರು ರೋಧಿಸಿದರು, ಆದರೆ ಅದು ಪಾರಾಗುವ ಸಮಯವಾಗಿರಲಿಲ್ಲ. ವಅಜಿಬೂ ಅನ್ ಜಾಅಹುಂ ಮುನ್ಜಿರುಂ ಮಿನ್ಹುಂ ವಖಾಲಲ್ ಕಾಫಿರೂನ ಹಾದಾ ಸಾಹಿರುನ್ ಕಜ್ಜಾಬ್. ಅವರಿಂದಲೇ ಇರುವ ಒಬ್ಬ ಸಂದೇಶವಾಹಕರು ಅವರ ಬಳಿಗೆ ಬಂದಿರುವುದರ ಬಗ್ಗೆ ಅವರು ಆಶ್ಚರ್ಯಪಟ್ಟರು. ಸತ್ಯ ನಿಷೇಧಿಗಳು ಹೇಳಿದರು, ಇವರೊಬ್ಬ ಮಾಂತ್ರಿಕ ಮಿಥ್ಯವಾದಿ. ಅಜಅಲಲ್ ಆಲಿಹತ ಇಲಾಹನ್ ವಾಹಿದಾ ಇನ್ನ ಹಾದಾ ಲಶೈಉನ್ ಉಜಾಬ್. ಇವರು ಅನೇಕ ಆರಾಧ್ಯರನ್ನು ಏಕೈಕ ಆರಾಧ್ಯನನ್ನಾಗಿ ಮಾಡಿರುವರೇ, ಖಂಡಿತವಾಗಿಯೂ ಇದೊಂದು ಅದ್ಭುತ ವಿಷಯವಾಗಿದೆ. وانطلق الملأ منهم أن امشوا واصبروا على آلهتكم إن هذا لشيء يراد. ಅವರ ಪೈಕಿ ಮುಖಂಡರು ಹೇಳುತ್ತಾ ಸಾಗಿದರು, ನೀವು ಮುಂದುವರಿಯಿರಿ, ನಿಮ್ಮ ಆರಾಧ್ಯರ ವಿಷಯದಲ್ಲಿ ತಾಳ್ಮೆಯಿಂದ ಅಚಲರಾಗಿ ನಿಲ್ಲಿರಿ, ಖಂಡಿತವಾಗಿಯೂ ಇದು ಉದ್ದೇಶಪೂರ್ವಕವಾಗಿ ಮಾಡಲಾಗುತ್ತಿರುವ ಒಂದು ಸಂಗತಿಯೇ ಆಗಿದೆ. ಮಾ ಸಮಿಅನಾ ಬಿಹಾದಾ ಫಿಲ್ ಮಿಲ್ಲತಿಲ್ ಆಖಿರತಿ ಇನ್ ಹಾದಾ ಇಲ್ಲಾ ಇಖ್ತಿಲಾಕ್. ಕೊನೆಯ ಧರ್ಮದಲ್ಲಿ ನಾವು ಇದನ್ನು ಆಲಿಸಿಲ್ಲ, ಇದೊಂದು ಕೃತಕ ಸೃಷ್ಟಿ ಮಾತ್ರವಾಗಿದೆ. ಅಉನ್ಜಿಲ ಅಲೈಹಿ ಜಿಕ್ರು ಮಿನ್ ಬೈನಿನಾ ಬಲ್ ಹುಂ ಫೀ ಶಕ್ಕಿನ್ ಮಿನ್ ಜಿಕ್ರಿ ಬಲ್ ಲಮ್ಮಾ ಯذೂಕು ಅದಾಬ್. ನಮ್ಮ ಮಧ್ಯೆ ಉಪದೇಶವು ಅವತೀರ್ಣಗೊಂಡಿರುವುದು ಇವರ ಮೇಲೆಯೇ ಅಲ್ಲ, ಅವರು ನನ್ನ ಉಪದೇಶದ ಬಗ್ಗೆ ಸಂದೇಹದಲ್ಲಿರುವರು, ಅಲ್ಲ, ಅವರು ಈ ತನಕ ನನ್ನ ಶಿಕ್ಷೆಯನ್ನು ಆಸ್ವಾದಿಸಿಲ್ಲ. ಅಮ್ ಇಂದಹುಂ ಖಜಾಯಿನು ರಹ್ಮತಿ ರಬ್ಬಿಕಲ್ ಅಜೀಜಿಲ್ ವಹ್ಹಾಬ್. ಅಥವಾ ಪ್ರತಾಪಿಯೂ ಮಹಾ ಔದಾರ್ಯವಂತನೂ ಆಗಿರುವ ತಮ್ಮ ರಬ್ಬಿನ, ಅಂದರೆ ತಮ್ಮ ಪರಿಪಾಲಕನ ಕಾರುಣ್ಯದ ಖಜಾನೆಗಳು ಅವರ ಬಳಿ ಇವೆಯೇ? ಅಮ್ ಲಹುಂ ಮುಲ್ಕು ಸ್ಸಮಾವಾತಿ ವಲ್ ಅರ್ದಿ ವಮಾ ಬೈನಹುಮಾ ಫಲ್ಯರ್ತಖೂ ಫಿಲ್ ಅಸ್ಬಾಬ್. ಅಥವಾ ಆಕಾಶಗಳ, ಭೂಮಿಯ ಮತ್ತು ಅವೆರಡರ ಮಧ್ಯೆ ಇರುವವುಗಳ ಆಧಿಪತ್ಯವು ಅವರದ್ದಾಗಿದೆಯೇ? ಹಾಗಿದ್ದರೆ ಆ ಮಾರ್ಗಗಳ ಮೂಲಕ ಅವರು ಏರಿ ಹೋಗಲಿ. ಜುಂದುಂ ಮಾ ಹುನಾಲಿಕ ಮಹ್ಜೂಮುಂ ಮಿನಲ್ ಅಹ್ಜಾಬ್. ಅಲ್ಲಿರುವುದು ಹಲವು ಪಂಗಡಗಳಲ್ಲಿ ಸೇರಿದ ಪರಾಭವಗೊಳ್ಳಲಿರುವ ಒಂದು ಸೈನ್ಯವು ಮಾತ್ರವಾಗಿದೆ. ಕಜ್ಜಬತ್ ಕಬ್ಲಹುಂ ಕೌಮು ನೂಹಿನ್ ವಆದು ವಫಿರ್ಔನು ದುಲ್ ಔತಾದ್ وثمود وقوم لوط وأصحاب الأيكة أولئك الأحزاب. ಅವರಿಗಿಂತ ಮೊದಲು ನೂಹ್ರ ಜನತೆ, ಆದ್ ಸಮುದಾಯ, ಮೊಳೆಗಳ ಒಡೆಯನಾದ ಫಿರ್ಔನ್, ಸಮೂದ್ ಜನತೆ, ಲೂತ್ರ ಜನತೆ ಮತ್ತು ವೃಕ್ಷವನಗಳಲ್ಲಿ ವಾಸಿಸುತ್ತಿದ್ದವರು ಸತ್ಯವನ್ನು ನಿಷೇಧಿಸಿದ್ದರು. ಸತ್ಯಕ್ಕೆ ವಿರುದ್ಧ ಒಗ್ಗಟ್ಟಾಗಿ ನಿಂತ ಪಂಗಡಗಳು ಅವರೇ ಆಗಿರುವರು. ಇನ್ ಕುಲ್ಲುನ್ ಇಲ್ಲಾ ಕಜ್ಜಬ ಅರ್-ರುಸುಲ ಫಹಕ್ಕ ಇಕಾಬ್.
ಇವರಲ್ಲಿ ಯಾರೂ ಸಂದೇಶವಾಹಕರನ್ನು ನಿಷೇಧಿಸದಿರಲಿಲ್ಲ. ತರುವಾಯ ನನ್ನ ಶಿಕ್ಷೆಯು ಅವರ ಮೇಲೆ ಅನಿವಾರ್ಯವಾಯಿತು. وما ينظر هؤلاء إلا صيحة واحدة ما لها من فواق. ಇವರು ಒಂದೇ ಒಂದು ಘೋರ ಶಬ್ದದ ಹೊರತು ಇನ್ನೇನನ್ನೂ ಕಾಯುತ್ತಿಲ್ಲ. ಅದು ಸಂಭವಿಸಿದರೆ ನಂತರ ಕಿಂಚಿತ್ತೂ ಕಾಲಾವಕಾಶವಿರದು. وقالوا ربنا عجل لنا قطنا قبل يوم الحساب. ಅವರು ಹೇಳುವರು, ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ವಿಚಾರಣಾ ದಿನಕ್ಕಿಂತ ಮೊದಲೇ ನಮಗಿರುವ ಶಿಕ್ಷೆಯ ಪಾಲನ್ನು ನಮಗೆ ಬೇಗನೆ ನೀಡು. اصبر على ما يقولون واذكر عبدنا داود ذا الأيد إنه أواب. ಓ ಪ್ರವಾದಿಯವರೇ, ಅವರು ಹೇಳುತ್ತಿರುವುದರ ಬಗ್ಗೆ ತಾವು ತಾಳ್ಮೆ ವಹಿಸಿರಿ. ನಮ್ಮ ಬಲಿಷ್ಠ ದಾಸರಾಗಿದ್ದ ದಾವೂದ್ರನ್ನು ಸ್ಮರಿಸಿರಿ. ಖಂಡಿತವಾಗಿಯೂ ಅವರು ಅಲ್ಲಾಹುವಿನೆಡೆಗೆ ಅತಿ ಹೆಚ್ಚು ಪಶ್ಚಾತ್ತಾಪಪಟ್ಟು ಮರಳಿದವರಾಗಿದ್ದರು. إنا سخرنا الجبال معه يسبحن بالعشي والإشراق. ಸಂಧ್ಯಾ ವೇಳೆಯಲ್ಲೂ ಸೂರ್ಯೋದಯದ ವೇಳೆಯಲ್ಲೂ ಸ್ತುತಿಕೀರ್ತನೆ ಮಾಡುವ ವಿಧದಲ್ಲಿ ನಾವು ಪರ್ವತಗಳನ್ನು ಅವರೊಂದಿಗೆ ಅಧೀನಪಡಿಸಿದೆವು. والطير محشورة كل له أواب. ಒಟ್ಟುಗೂಡಿಸಲಾದ ವಿಧದಲ್ಲಿರುವ ಹಕ್ಕಿಗಳನ್ನು ನಾವು ಅಧೀನಪಡಿಸಿದೆವು. ಎಲ್ಲವೂ ಅವರೆಡೆಗೆ ಅತ್ಯಂತ ವಿನಯತೆಯೊಂದಿಗೆ ತಿರುಗಿಕೊಂಡಿರು. وشددنا ملكه وآتيناه الحكمة وفصل الخطاب. ನಾವು ಅವರ ಆಧಿಪತ್ಯವನ್ನು ಬಲಪಡಿಸಿದೆವು, ಅವರಿಗೆ ತತ್ವಜ್ಞಾನವನ್ನು ಮತ್ತು ತೀರ್ಪು ನೀಡಲು ಬೇಕಾದ ವಾಕ್ಚಾತುರ್ಯವನ್ನು ನೀಡಿದೆವು. وهل أتاك نبأ الخصم إذ تسوروا المحراب. ತರ್ಕಿಸುವ ಕಕ್ಷಿಗಳು ಪ್ರಾರ್ಥನಾ ಪೀಠದ ಗೋಡೆಯನ್ನು ಏರಿ ಬಂದ ಸಂದರ್ಭದ ವೃತ್ತಾಂತವು ತಮಗೆ ಬಂದಿದೆಯೇ? إذ دخلوا على داود ففزع منهم قالوا لا تخف خصمان بغى بعضنا على بعض فاحكم بيننا بالحق ولا تشطط واهدنا إلى سواء الصراط. ಅವರು ದಾವೂದ್ರ ಬಳಿಗೆ ಪ್ರವೇಶಿಸಿದ ಮತ್ತು ಅವರು ಅವರ ಬಗ್ಗೆ ಭಯಭೀತರಾದ ಸಂದರ್ಭ ಅವರು ಹೇಳಿದರು, ತಾವು ಭಯಪಡದಿರಿ, ನಾವು ಎದುರಾಳಿಗಳಾಗಿರುವೆವು. ನಮ್ಮಲ್ಲಿ ಒಬ್ಬರು ಇನ್ನೊಬ್ಬರ ವಿರುದ್ಧ ಅನ್ಯಾಯವೆಸಗಿರುವರು. ಆದ್ದರಿಂದ ತಾವು ನಮ್ಮ ನಡುವೆ ನ್ಯಾಯಬದ್ಧವಾದ ತೀರ್ಪನ್ನು ನೀಡಿರಿ. ತಾವು ಅನ್ಯಾಯವೆಸಗದಿರಿ, ನಮ್ಮನ್ನು ನೇರವಾದ ಮಾರ್ಗದೆಡೆಗೆ ಮುನ್ನಡೆಸಿರಿ. إن هذا أخي له 99 نعجة ولي نعجة واحدة فقال أكفلنيها وعزني في الخطاب. ಈತ ನನ್ನ ಸಹೋದರ, ಈತನಿಗೆ 99 ಹೆಣ್ಣಾಡುಗಳಿವೆ, ನನಗಿರುವುದು ಒಂದು ಹೆಣ್ಣಾಡು. ಆಗ ಅವನು ಹೇಳಿದನು, ಅದನ್ನು ನನಗೆ ವಹಿಸಿಕೊಡು. ಸಂಭಾಷಣೆಯಲ್ಲಿ ಅವನು ನನ್ನನ್ನು ಪರಾಭವಗೊಳಿಸಿದನು. قال لقد ظلمك بسؤال نعجتك إلى نعاجه وإن كثيرا من الخلطاء ليبغي بعضهم على بعض إلا الذين آمنوا وعملوا الصالحات وقليل ما هم. وظن داود أنما فتناه فاستغفر ربه وخر راكعا وأناب. ಅವರು ಅಂದರೆ ದಾವೂದ್ ಹೇಳಿದರು, ಅವನ ಹೆಣ್ಣಾಡುಗಳ ಗುಂಪಿಗೆ ನಿನ್ನ ಹೆಣ್ಣಾಡನ್ನು ಸೇರಿಸುವಂತೆ ಕೇಳುವ ಮೂಲಕ
ಅವನು ನಿನ್ನೊಂದಿಗೆ ಖಂಡಿತವಾಗಿಯೂ ಅನ್ಯಾಯವೆಸಗಿರುವನು. ಖಂಡಿತವಾಗಿಯೂ ಪಾಲುದಾರರ ಅಂದರೆ ಗೆಳೆಯರ ಪೈಕಿ ಹೆಚ್ಚಿನವರು ಪರಸ್ಪರ ಅನ್ಯಾಯವೆಸಗುವರು. ವಿಶ್ವಾಸವಿಟ್ಟವರು ಮತ್ತು ಸತ್ಕರ್ಮವೆಸಗುವವರ ಹೊರತು ಅಂತಹವರು ಇರುವುದು ತೀರಾ ವಿರಳ. ನಾವು ಅವರನ್ನು ಪರೀಕ್ಷಿಸಿದ್ದಾಗಿದೆ ಎಂದು ದಾವೂದರಿಗೆ ಖಾತ್ರಿಯಾಯಿತು. ಆದ್ದರಿಂದ ಅವರು ತಮ್ಮ ರಬ್ಬಿನೊಂದಿಗೆ ಅಂದರೆ ತಮ್ಮ ಪರಿಪಾಲಕನೊಂದಿಗೆ ಪಾಪ ಮುಕ್ತಿಯನ್ನು ಬೇಡಿದರು ಮತ್ತು ಸಾಷ್ಟಾಂಗ ಬಿದ್ದು ಪಶ್ಚಾತ್ತಾಪಪಟ್ಟು ಮರಳಿದರು. فغفرنا له ذلك وإن له عندنا لزلفى وحسن مآب. ಆಗ ನಾವು ಅವರಿಗೆ ಅದನ್ನು ಕ್ಷಮಿಸಿದೆವು. ಖಂಡಿತವಾಗಿಯೂ ಅವರಿಗೆ ನಮ್ಮ ಬಳಿ ಸಾಮೀಪ್ಯವೂ ಮರಳಿ ಬರಲು ಉತ್ತಮವಾದ ಪದವಿಯೂ ಇದೆ. ಯಾ ದಾವೂದ್ ಇನ್ನಾ ಜಅಲ್ನಾಕ ಖಲೀಫತನ್ ಫಿಲ್ ಅರ್ದಿ ಫಹ್ಕುಂ ಬೈನನ್ ನಾಸಿ ಬಿಲ್ ಹಕ್ಕಿ ولا تتبع الهوى فيضلك عن سبيل الله إن الذين يضلون عن سبيل الله لهم عذاب شديد بما نسوا يوم الحساب. ಅಲ್ಲಾಹು ಹೇಳಿದನು, ಓ ದಾವೂದ್, ಖಂಡಿತವಾಗಿಯೂ ತಮ್ಮನ್ನು ನಾವು ಭೂಮಿಯಲ್ಲಿ ಒಬ್ಬ ಪ್ರತಿನಿಧಿಯನ್ನಾಗಿ ಮಾಡಿರುವೆವು. ಆದ್ದರಿಂದ ತಾವು ಜನರ ಮಧ್ಯೆ ನ್ಯಾಯಬದ್ಧವಾದ ತೀರ್ಪನ್ನು ನೀಡಿರಿ. ತಾವು ದೇಹೇಚ್ಛೆಯನ್ನು ಅನುಸರಿಸದಿರಿ, ಯಾಕೆಂದರೆ ಅದು ತಮ್ಮನ್ನು ಅಲ್ಲಾಹುವಿನ ಮಾರ್ಗದಿಂದ ಭ್ರಷ್ಟಗೊಳಿಸುವುದು. ಅಲ್ಲಾಹುವಿನ ಮಾರ್ಗದಿಂದ ಭ್ರಷ್ಟರಾಗುವವರು ಯಾರೋ ಅವರು ವಿಚಾರಣಾ ದಿನವನ್ನು ಮರೆತಿರುವ ಫಲವಾಗಿ ಖಂಡಿತವಾಗಿಯೂ ಅವರಿಗೆ ಕಠಿಣವಾದ ಶಿಕ್ಷೆ ಇದೆ. ವಮಾ ಖಲಕ್ನಾ السماء والأرض وما بينهما باطلا ذلك ظن الذين كفروا فويل للذين كفروا من النار. ನಾವು ಆಕಾಶವನ್ನು ಭೂಮಿಯನ್ನು ಮತ್ತು ಅವೆರಡರ ಮಧ್ಯೆ ಇರುವವುಗಳನ್ನು ವ್ಯರ್ಥವಾಗಿ ಸೃಷ್ಟಿಸಿಲ್ಲ. ಅದು ಸತ್ಯ ನಿಷೇಧಿಗಳ ಊಹೆಯಾಗಿದೆ. ಆದ್ದರಿಂದ ಸತ್ಯ ನಿಷೇಧಿಗಳಿಗೆ ನರಕ ಶಿಕ್ಷೆಯಿಂದಾಗಿ ಮಹಾನಾಶವಿದೆ. ಅಮ್ ನಜಅಲುಲ್ ಲದೀನ ಆಮನು ವಅಮಿಲುಸ್ ಸಾಲಿಹಾತಿ ಕಲ್ ಮುಫ್ಸಿದೀನ ಫಿಲ್ ಅರ್ದಿ ಅಮ್ ನಜಅಲುಲ್ ಮುತ್ತಕೀನ ಕಲ್ ಫುಜ್ಜಾರ್. ಅಥವಾ ವಿಶ್ವಾಸವಿಟ್ಟವರನ್ನು ಮತ್ತು ಸತ್ಕರ್ಮವೆಸಗಿದವರನ್ನು ನಾವು ಭೂಮಿಯಲ್ಲಿ ಕ್ಷೋಭೆಯನ್ನುಂಟು ಮಾಡುವವರಂತೆ ಮಾಡುವೆವೆ, ಅಥವಾ ಧರ್ಮನಿಷ್ಠೆಯುಳ್ಳವರನ್ನು ನಾವು ದುಷ್ಟರಂತೆ ಮಾಡುವೆವೆ. ಕಿತಾಬುನ್ ಅನ್ಜಲ್ನಾಹು ಇಲೈಕ ಮುಬಾರಕುನ್ ಲಿಯದ್ದಬ್ಬರೂ ಆಯಾತಿಹಿ ವಲಿಯತದಕ್ಕರ ಉಲುಲ್ ಅಲ್ಬಾಬ್. ಇದು ನಾವು ತಮಗೆ ಅವತೀರ್ಣಗೊಳಿಸಿರುವ ಅನುಗ್ರಹೀತ ಗ್ರಂಥವಾಗಿದೆ. ಇದರಲ್ಲಿರುವ ದೃಷ್ಟಾಂತಗಳ ಬಗ್ಗೆ ಅವರು ಚಿಂತಿಸುವ ಸಲುವಾಗಿ ಮತ್ತು ಬುದ್ಧಿವಂತರು ಅದರಿಂದ ಪ್ರಜ್ಞಾವಂತರಾಗುವ ಸಲುವಾಗಿ. ವವಹಬನಾ ಲಿದಾವೂದ ಸುಲೈಮಾನ್ ನಿಅಮಲ್ ಅಬ್ದು ಇನ್ನಹು ಅವ್ವಾಬ್. ನಾವು ದಾವೂದ್ರಿಗೆ ಸುಲೈಮಾನ್ರನ್ನು ಪುತ್ರನಾಗಿ ಕರುಣಿಸಿದೆವು. ಅತ್ಯುತ್ತಮ ದಾಸರು, ಖಂಡಿತವಾಗಿಯೂ ಅವರು ಅಲ್ಲಾಹುವಿನೆಡೆಗೆ ಅತ್ಯಧಿಕವಾಗಿ ಪಶ್ಚಾತ್ತಾಪಪಟ್ಟು ಮರಳುವವರಾಗಿರುವರು. ಇದ್ ಉರಿದ ಅಲೈಹಿ ಬಿಲ್ ಅಶಿಯ್ಯಿ ಸ್ಸಾಫಿನಾತುಲ್ ಜಿಯಾದ್. ನೆಗೆಯಲು ಸಿದ್ಧವಾಗಿ ನಿಂತಿರುವ ವಿಶಿಷ್ಟ ಕುದುರೆಗಳನ್ನು ಸಂಧ್ಯಾ ವೇಳೆಯಲ್ಲಿ ಅವರ ಮುಂದೆ ಪ್ರದರ್ಶಿಸಲಾದ ಸಂದರ್ಭ. ಫಕಾಲ ಇನ್ನೀ ಅಹ್ಬಬ್ತು ಹುಬ್ಬಲ್ ಖೈರಿ ಅನ್ ಜಿಕ್ರಿ ರಬ್ಬಿ ಹತ್ತಾ ತವಾರತ್ ಬಿಲ್ ಹಿಜಾಬ್. ಆಗ ಅವರು ಹೇಳಿದರು, ನಾನು ಐಶ್ವರ್ಯವನ್ನು ಪ್ರೀತಿಸಿರುವುದು ನನ್ನ ರಬ್ಬಿನ ಅಂದರೆ ನನ್ನ ಪರಿಪಾಲಕನ ಸ್ಮರಣೆಯ ತಳಹದಿಯಲ್ಲಾಗಿದೆ. ತರುವಾಯ ಕುದುರೆಗಳು ಪರದೆಯ ಹಿಂದೆ ಮರೆಯಾದವು. ರುದ್ದೂಹಾ ಅಲೈ
فطفق مسحا بالسوق والأعناق. ಆಗ ಅವರು ಹೇಳಿದರು, ನೀವು ಅವುಗಳನ್ನು ನನ್ನ ಬಳಿಗೆ ಮರಳಿ ತನ್ನಿರಿ. ತರುವಾಯ ಅವರು ಅವುಗಳ ಕಣಕಾಲು ಮತ್ತು ಕತ್ತುಗಳನ್ನು ಸವರಲು ಆರಂಭಿಸಿದರು. وَلَقَدْ فَتَنَّا سُلَيْمَانَ وَأَلْقَيْنَا عَلَى كُرْسِيِّهِ جَسَدًا ثُمَّ أَنَابَ. ಸುಲೈಮಾನ್ರನ್ನು ನಾವು ಪರೀಕ್ಷಿಸಿದೆವು. ನಾವು ಅವರ ಸಿಂಹಾಸನದ ಮೇಲೆ ಒಂದು ಮೃತದೇಹವನ್ನು ಹಾಕಿದೆವು. ತರುವಾಯ ಅವರು ವಿನಮ್ರತೆಯಿಂದ ಮರಳಿದರು. قال رب اغفر لي وهب لي ملكا لا ينبغي لأحد من بعدي إنك أنت الوهاب. ಅವರು ಹೇಳಿದರು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ನನ್ನನ್ನು ಕ್ಷಮಿಸು. ನನ್ನ ಬಳಿಕ ಯಾರಿಗೂ ಸೂಕ್ತವಲ್ಲದಂತಹ ಒಂದು ರಾಜ್ಯಭಾರವನ್ನು ನನಗೆ ಕರುಣಿಸು. ಖಂಡಿತವಾಗಿಯೂ ನೀನು ಉದಾರ ದಾನಿಯಾಗಿರುವೆ. فسخرنا له الريح تجري بأمره رخاء حيث أصاب. ಆದ್ದರಿಂದ ನಾವು ಅವರಿಗೆ ಗಾಳಿಯನ್ನು ಅಧೀನಪಡಿಸಿಕೊಟ್ಟೆವು. ಅದು ಅವರ ಆಜ್ಞೆ ಪ್ರಕಾರ ಅವರು ನಿರ್ದೇಶಿಸುವ ಕಡೆಗೆ ಸೌಮ್ಯವಾಗಿ ಚಲಿಸುತ್ತಿರುವುದು. والشياطين كل بناء وغواص. ಕಟ್ಟಡ ನಿರ್ಮಾಣ ನಿಪುಣರಾಗಿರುವ ಮತ್ತು ಮುಳುಗುವೀರರಾಗಿರುವ ಸರ್ವ ಸೈತಾನರನ್ನು ಅವರಿಗೆ ಅಧೀನಪಡಿಸಿಕೊಟ್ಟೆವು. وآخرين مقرنين في الأصفاد. ಸಂಕೋಲೆಗಳಲ್ಲಿ ಬಂಧಿಸಲಾಗಿರುವ ಇತರ ಕೆಲವು ಸೈತಾನರನ್ನು ಅಧೀನಪಡಿಸಿದೆವು. هذا عطاؤنا فامنن أو أمسك بغير حساب. ಇದು ನಮ್ಮ ಉಡುಗೊರೆಯಾಗಿದೆ, ಆದ್ದರಿಂದ ತಾವು ಔದಾರ್ಯ ತೋರಿಸಿರಿ ಅಥವಾ ಸ್ವಾಧೀನದಲ್ಲಿಟ್ಟುಕೊಳ್ಳಿರಿ, ಲೆಕ್ಕ ಪರಿಶೋಧನೆಯು ಇರಲಾರದು ಎಂದು ನಾವು ಸುಲೈಮಾನ್ರೊಂದಿಗೆ ಹೇಳಿದೆವು. وَإِنَّ لَهُ عِندَنَا لَزُلْفَى وَحُسْنَ مَآبٍ. ಖಂಡಿತವಾಗಿಯೂ ಅವರಿಗೆ ನಮ್ಮ ಬಳಿ ಸಾಮೀಪ್ಯವಿದೆ, ಮರಳಿ ಬರಲು ಉತ್ತಮ ಸ್ಥಾನವೂ ಇದೆ. واذكر عبدنا أيوب إذ نادى ربه أني مسني الشيطان بنصب وعذاب. ನಮ್ಮ ದಾಸರಾದ ಅಯ್ಯೂಬ್ರನ್ನು ಸ್ಮರಿಸಿರಿ. ಶೈತಾನನು ನನಗೆ ಅಶಕ್ತತೆ ಮತ್ತು ಹಿಂಸೆಯನ್ನು ತಗುಲಿಸಿರುವನು ಎಂದು ಅವರು ತಮ್ಮ ರಬ್ಬನ್ನು ಅಂದರೆ ತಮ್ಮ ಪರಿಪಾಲಕನನ್ನು ಕರೆದು ಹೇಳಿದ ಸಂದರ್ಭ. اركض برجلك هذا مغتسل بارد وشراب. ನಾವು ಹೇಳಿದೆವು, ತಾವು ತಮ್ಮ ಕಾಲಿನಿಂದ ತುಳಿಯಿರಿ, ಅಗೋ ತಂಪಾದ ಸ್ನಾನದ ನೀರು ಮತ್ತು ಕುಡಿಯುವ ನೀರು. ووهبنا له أهله ومثلهم معهم رحمة منا وذكرى لأولي الألباب. ನಾವು ಅವರಿಗೆ ಅವರ ಕುಟುಂಬವನ್ನು ಮತ್ತು ಅವರೊಂದಿಗೆ ಅಷ್ಟೇ ಸಂಖ್ಯೆಯ ಇತರರನ್ನು ಕರುಣಿಸಿದೆವು, ನಮ್ಮ ವತಿಯ ಕಾರುಣ್ಯವಾಗಿ ಮತ್ತು ಬುದ್ಧಿವಂತರಿಗೆ ಒಂದು ಉಪದೇಶವಾಗಿ. وخذ بيدك ضغثا فاضرب به ولا تحنث إنا وجدناه صابرا نعم العبد إنه أواب. ತಾವು ಒಂದು ಹಿಡಿ ಹುಲ್ಲನ್ನು ತಮ್ಮ ಕೈಯಲ್ಲಿ ಹಿಡಿಯಿರಿ, ತರುವಾಯ ಅದರಿಂದ ಬಡಿಯಿರಿ, ತಮ್ಮ ಶಪಥವನ್ನು ಉಲ್ಲಂಘಿಸದಿರಿ. ಖಂಡಿತವಾಗಿಯೂ ನಾವು ಅವರನ್ನು ತಾಳ್ಮೆ ವಹಿಸುವವರಾಗಿ ಕಂಡೆವು. ಎಷ್ಟು ಉತ್ತಮ ದಾಸರು! ಖಂಡಿತವಾಗಿಯೂ ಅವರು ಅಲ್ಲಾಹುವಿನೆಡೆಗೆ ಅತ್ಯಧಿಕವಾಗಿ ಪಶ್ಚಾತ್ತಾಪಪಟ್ಟು ಮರಳುವವರಾಗಿದ್ದರು. واذكر عبادنا إبراهيم وإسحاق ويعقوب أولي الأيدي والأبصار.
ಬಲಿಷ್ಠರು ದೂರದೃಷ್ಟಿಯುಳ್ಳವರೂ ಆಗಿದ್ದ ಇಬ್ರಾಹಿಂ, ಇಸ್ಹಾಕ್, ಯಾಕೂಬ್ ಎಂಬ ನಮ್ಮ ದಾಸರನ್ನು ಸ್ಮರಿಸಿರಿ. إنا أخلصناهم بخالصة ذكر الدار. ನಿಷ್ಕಳಂಕವಾದ ಒಂದು ವಿಚಾರದಿಂದಾಗಿ ನಾವು ಅವರನ್ನು ಉತ್ಕೃಷ್ಟಗೊಳಿಸಿದೆವು, ಅದು ಪರಲೋಕ ಸ್ಮರಣೆಯಾಗಿದೆ. وإنهم عندنا لمن المصطفين الأخيار. ಖಂಡಿತವಾಗಿಯೂ ಅವರು ನಮ್ಮ ಬಳಿ ಆರಿಸಲಾಗಿರುವ ಅತ್ಯುತ್ತಮರಲ್ಲಿ ಸೇರಿದವರಾಗಿರುವರು. واذكر إسماعيل واليسع وذا الكفل وكل من الأخيار. ಇಸ್ಮಾಯಿಲ್, ಅಲ್ಯಸ ಮತ್ತು ದುಲ್ಕಿಫ್ಲ್ರನ್ನು ಸ್ಮರಿಸಿರಿ, ಅವರೆಲ್ಲರೂ ಅತ್ಯುತ್ತಮರಲ್ಲಿ ಸೇರಿದವರಾಗಿರುವರು. هذا ذكر وإن للمتقين لحسن مآب. ಇದೊಂದು ಉಪದೇಶವಾಗಿದೆ, ಖಂಡಿತವಾಗಿಯೂ ಭಯಭಕ್ತಿ ಪಾಲಿಸುವವರಿಗೆ ಮರಳಿ ಹೋಗಲು ಉತ್ತಮವಾದ ಸ್ಥಾನವಿದೆ. جنات عدن مفتحة لهم الأبواب. ಅವರಿಗಾಗಿ ದ್ವಾರಗಳು ತೆರೆದಿಟ್ಟಿರುವ ಶಾಶ್ವತ ವಾಸಕ್ಕಿರುವ ಸ್ವರ್ಗೋದ್ಯಾನಗಳು. متكئين فيها يدعون فيها بفاكهة كثيرة وشراب. ಅಲ್ಲಿ ಅವರು ಹೊರಗೆ ಕುಳಿತು ವಿಶ್ರಾಂತಿ ಪಡೆಯುತ್ತಾ ಸಮೃದ್ಧವಾಗಿರುವ ಫಲಗಳಿಗಾಗಿ ಮತ್ತು ಪಾನೀಯಗಳಿಗಾಗಿ ಬೇಡಿಕೆ ಇಡುತ್ತಿರುವರು. وعندهم قاصرات الطرف أتراب. ಅವರ ಬಳಿ ದೃಷ್ಟಿಗಳನ್ನು ನಿಯಂತ್ರಿಸುವ ಸಮವಯಸ್ಕರಾದ ಸ್ತ್ರೀಯರಿರುವರು. هذا ما توعدون ليوم الحساب. ವಿಚಾರಣೆಯ ದಿನಕ್ಕಾಗಿ ನಿಮಗೆ ವಾಗ್ದಾನ ಮಾಡಲಾಗಿರುವುದು ಇದನ್ನೇ ಆಗಿದೆ. إن هذا لرزقنا ما له من نفاد. ಖಂಡಿತವಾಗಿಯೂ ಇದು ನಾವು ಒದಗಿಸುವ ಅನ್ನಧಾರವಾಗಿದೆ, ಅದು ಮುಗಿದು ಹೋಗದು. هذا وإن للطاغين لشر مآب. ಇದಾಗಿದೆ ಅವರ ಸ್ಥಿತಿ. ಖಂಡಿತವಾಗಿಯೂ ಧಿಕ್ಕಾರಿಗಳಿಗೆ ಮರಳಿ ಹೋಗಲು ಕೆಟ್ಟ ಸ್ಥಳವಿದೆ. جهنم يصلونها فبئس المهاد. ಅದು ನರಕಾಗ್ನಿಯಾಗಿದೆ, ಅವರು ಅದರಲ್ಲಿ ಉರಿಯುವರು, ಅದು ನಿಕೃಷ್ಟ ವಾಸಸ್ಥಳವಾಗಿದೆ. هذا فليذوقوه حميم وغساق. ಇದಾಗಿದೆ ಅವರ ಸ್ಥಿತಿ, ಆದ್ದರಿಂದ ಅವರು ಅದನ್ನು ಆಸ್ವಾದಿಸಲಿ, ಕುದಿಯುವ ನೀರು ಮತ್ತು ಅತಿ ತಂಪು ನೀರು. وآخر من شكله أزواج. ಇದೇ ರೂಪದಲ್ಲಿರುವ ಅನೇಕ ವಿಧದ ಶಿಕ್ಷೆಗಳು. هذا فوج مقتحم معكم لا مرحبا بهم إنهم صالوا النار. ಮೊಟ್ಟ ಮೊದಲನೆಯದಾಗಿ ನರಕಾಗ್ನಿಯನ್ನು ತಲುಪಿದವರೊಂದಿಗೆ ಅಲ್ಲಾಹು ಹೇಳುವನು, ಇದು ನಿಮ್ಮೊಂದಿಗೆ ಪ್ರವೇಶಿಸುವ ಒಂದು ಗುಂಪಾಗಿದೆ. ಆಗ ಅವರು ಹೇಳುವರು, ಅವರಿಗೆ ಸ್ವಾಗತವಿಲ್ಲ, ಖಂಡಿತವಾಗಿಯೂ ಅವರು ನರಕಾಗ್ನಿಯಲ್ಲಿ ಉರಿಯುವವರಾಗಿರುವರು. قالوا بل أنتم لا مرحبا بكم أنتم قدمتموه لنا فبئس القرار. ಅವರು ಅಂದರೆ ಪ್ರವೇಶಿಸುವ ಗುಂಪಿನವರು ಹೇಳುವರು, ಅಲ್ಲ, ಸ್ವಾಗತವಿಲ್ಲದಿರುವುದು ನಿಮಗೇ ಆಗಿದೆ, ಇದನ್ನು ನಮಗೆ ತಂದಿಟ್ಟವರು ನೀವೇ ಆಗಿರುವಿರಿ, ಆ ವಾಸಸ್ಥಳವು ಎಷ್ಟು ನಿಕೃಷ್ಟವಾದುದು. قالوا ربنا من قدم لنا هذا فزده عذابا ضعفا في النار. ಅವರು ಹೇಳುವರು, ನಮ್ಮ ರಬ್
ಅಂದರೆ ನಮ್ಮ ಪರಿಪಾಲಕನೇ ಇದನ್ನು ಅಂದರೆ ಶಿಕ್ಷೆಯನ್ನು ನಮಗೆ ತಂದಿಟ್ಟವರಾರೋ ಅವರಿಗೆ ನರಕಾಗ್ನಿಯಲ್ಲಿ ಇಮ್ಮಡಿ ಶಿಕ್ಷೆಯನ್ನು ಹೆಚ್ಚಿಸಿಕೊಡು. وقالوا ما لنا لا نرى رجالا كنا نعدهم من الأشرار. ಅವರು ಹೇಳುವರು, ನಮಗೇನಾಗಿದೆ, ನಾವು ದುರ್ಜನರೆಂದು ಪರಿಗಣಿಸಿದ್ದ ಅನೇಕ ಮಂದಿಯನ್ನು ನಾವು ಕಾಣುತ್ತಿಲ್ಲವಲ್ಲ. أتخذناهم سخريا أم زاغت عنهم الأبصار. ನಾವು ಅವರನ್ನು ಪ್ರಮಾದವಶಾತ್ ಅಪಹಾಸ್ಯ ಮಾಡಿರುವೆವೇ ಅಥವಾ ದೃಷ್ಟಿಗಳು ಅವರಿಂದ ಜಾರಿ ಹೋಯಿತೆ. إن ذلك لحق تخاصم أهل النار. ನರಕವಾಸಿಗಳು ಪರಸ್ಪರ ಮಾಡುವ ಈ ತರ್ಕವು ಖಂಡಿತವಾಗಿಯೂ ಅದೊಂದು ಸತ್ಯವಾಗಿದೆ. قل إنما أنا منذر وما من إله إلا الله الواحد القهار. ಓ ಪ್ರವಾದಿಯವರೇ, ಹೇಳಿರಿ, ನಾನೊಬ್ಬ ಮುನ್ನೆಚ್ಚರಿಕೆಗಾರನು ಮಾತ್ರವಾಗಿರುವೆನು, ಏಕನೂ ಸರ್ವಾಧಿಕಾರಿಯೂ ಆಗಿರುವ ಅಲ್ಲಾಹುವಿನ ಹೊರತು ಅನ್ಯ ಆರಾಧ್ಯರಿಲ್ಲ. رب السماوات والأرض وما بينهما العزيز الغفار. ಅವನು ಆಕಾಶಗಳ ಭೂಮಿಯ ಮತ್ತು ಅವೆರಡರ ಮಧ್ಯೆ ಇರುವವುಗಳ ರಬ್ಬಾಗಿರುವನು, ಅಂದರೆ ಪರಿಪಾಲಕನಾಗಿರುವನು. ಅವನು ಪ್ರತಾಪಶಾಲಿಯೂ ಅತ್ಯಧಿಕ ಕ್ಷಮಿಸುವವನೂ ಆಗಿರುವನು. قل هو نبأ عظيم أنتم عنه معرضون. ಹೇಳಿರಿ, ಇದೊಂದು ಗಂಭೀರ ವಾರ್ತೆಯಾಗಿದೆ, ನೀವು ಅದನ್ನು ಕಡೆಗಣಿಸುತ್ತಿರುವಿರಿ. ما كان لي من علم بالملأ الأعلى إذ يختصمون. ಅತ್ಯುನ್ನತ ಸಮೂಹವು ವಾಗ್ವಾದ ನಡೆಸಿದ ಸಂದರ್ಭದ ಬಗ್ಗೆ ನನಗೆ ಯಾವುದೇ ಅರಿವಿರಲಿಲ್ಲ. إن يوحى إلي إلا أنما أنا نذير مبين. ನನಗೆ ದಿವ್ಯ ಸಂದೇಶ ನೀಡಲಾಗುತ್ತಿರುವುದು ನಾನೊಬ್ಬ ಸ್ಪಷ್ಟ ಮುನ್ನೆಚ್ಚರಿಕೆಗಾರನಾಗುವುದಕ್ಕಾಗಿ ಮಾತ್ರವಾಗಿದೆ. إذ قال ربك للملائكة إني خالق بشرا من طين. ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಮಲಕ್ಗಳೊಂದಿಗೆ ಹೇಳಿದ ಸಂದರ್ಭ, ಖಂಡಿತವಾಗಿಯೂ ನಾನು ಜೇಡಿಮಣ್ಣಿನಿಂದ ಒಬ್ಬ ಮನುಷ್ಯನನ್ನು ಸೃಷ್ಟಿಸುವೆನು. فإذا سويته ونفخت فيه من روحي فقعوا له ساجدين. ತರುವಾಯ ನಾನು ಅವನನ್ನು ರೂಪುಗೊಳಿಸಿ ನನ್ನ ವತಿಯ ಆತ್ಮದಿಂದ ಅವನಿಗೆ ಊದಿದರೆ ನೀವು ಅವನಿಗೆ ಸಾಷ್ಟಾಂಗ ಮಾಡುತ್ತಾ ಬೀಳಿರಿ. فسجد الملائكة كلهم أجمعون إلا إبليس استكبر وكان من الكافرين. ಆಗ ಮಲಕ್ಗಳೆಲ್ಲರೂ ಒಟ್ಟಾಗಿ ಸಾಷ್ಟಾಂಗವೆರಗಿದರು, ಇಬ್ಲೀಸನ ಹೊರತು. ಅವನು ಅಹಂಕಾರ ಪಟ್ಟನು ಮತ್ತು ಸತ್ಯ ನಿಷೇಧಿಗಳ ಪೈಕಿ ಸೇರಿದವನಾದನು. قال يا إبليس ما منعك أن تسجد لما خلقت بيدي أستكبرت أم كنت من العالين. ಅವನು ಹೇಳಿದನು, ಓ ಇಬ್ಲೀಸ್, ನನ್ನ ಕೈಯಿಂದ ನಾನು ಸೃಷ್ಟಿಸಿರುವುದಕ್ಕೆ ಸಾಷ್ಟಾಂಗವೆರಗಲು ನಿನ್ನನ್ನು ಅಡ್ಡಿಪಡಿಸಿದ್ದಾದರೂ ಏನು, ನೀನು ಅಹಂಕಾರ ಪಟ್ಟೆಯಾ ಅಥವಾ ನೀನು ಜಂಬ ಪಡುವವರಲ್ಲಿ ಸೇರಿದವನಾದೆಯಾ? قال أنا خير منه خلقتني من نار وخلقته من طين. ಅವನು ಅಂದರೆ ಇಬ್ಲೀಸ್ ಹೇಳಿದನು, ನಾನು ಅವನಿಗಿಂತ ಅಂದರೆ ಮನುಷ್ಯನಿಗಿಂತ ಶ್ರೇಷ್ಠನಾಗಿರುವೆನು, ನೀನು ನನ್ನನ್ನು ಅಗ್ನಿಯಿಂದ ಸೃಷ್ಟಿಸಿರುವೆ,
ಅವನನ್ನು ನೀನು ಜೇಡಿ ಮಣ್ಣಿನಿಂದ ಸೃಷ್ಟಿಸಿರುವೆ. قال فاخرج منها فإنك رجيم. ಅವನು ಹೇಳಿದನು, ಇಲ್ಲಿಂದ ಹೊರಟು ಹೋಗು, ಖಂಡಿತವಾಗಿಯೂ ನೀನು ಬಹಿಷ್ಕೃತನಾಗಿರುವೆ. وإن عليك لعنتي إلى يوم الدين. ಖಂಡಿತವಾಗಿಯೂ ವಿಚಾರಣೆಯ ದಿನದ ತನಕ ನನ್ನ ಶಾಪವು ನಿನ್ನ ಮೇಲಿರುವುದು. قال رب فأنظرني إلى يوم يبعثون. ಅವನು ಅಂದರೆ ಇಬ್ಲೀಸ್ ಹೇಳಿದನು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ಅವರನ್ನು ಪುನರುತ್ಥಾನಗೊಳಿಸಲಾಗುವ ದಿನದವರೆಗೆ ನನಗೆ ಕಾಲಾವಕಾಶವನ್ನು ನೀಡು. قال فإنك من المنظرين إلى يوم الوقت المعلوم. ಅವನು ಹೇಳಿದನು, ಖಂಡಿತವಾಗಿಯೂ ನೀನು ಕಾಲಾವಕಾಶ ನೀಡಲಾದವರಲ್ಲಿ ಸೇರಿದವನಾಗಿರುವೆ, ನಿಶ್ಚಿತವಾದ ಆ ಸಮಯವು ಬರುವ ದಿನದ ತನಕ. قال فبعزتك لأغوينهم أجمعين إلا عبادك منهم المخلصين. ಅವನು ಅಂದರೆ ಇಬ್ಲೀಸ್ ಹೇಳಿದನು, ನಿನ್ನ ಪ್ರತಾಪದ ಮೇಲಾಣೆ, ಖಂಡಿತವಾಗಿಯೂ ಅವರಲ್ಲಿ ಸೇರಿದ ನಿನ್ನ ನಿಷ್ಕಳಂಕ ದಾಸರ ಹೊರತು ಇತರೆಲ್ಲರನ್ನೂ ನಾನು ಪಥಭ್ರಷ್ಟಗೊಳಿಸುವೆನು. قال فالحق والحق أقول لأملأن جهنم منك وممن تبعك منهم أجمعين. ಅವನು ಅಂದರೆ ಅಲ್ಲಾಹು ಹೇಳಿದನು, ಸತ್ಯವು ಇದೇ ಆಗಿದೆ, ನಾನು ಸತ್ಯವನ್ನೇ ಹೇಳುತ್ತಿರುವೆನು, ಖಂಡಿತವಾಗಿಯೂ ನಿನ್ನನ್ನು ಮತ್ತು ಅವರ ಪೈಕಿ ನಿನ್ನನ್ನು ಅನುಸರಿಸಿದವರೆಲ್ಲರನ್ನೂ ಸೇರಿಸಿ ನಾನು ನರಕಾಗ್ನಿಯನ್ನು ತುಂಬಿಸುವೆನು. قل ما أسألكم عليه من أجر وما أنا من المتكلفين. ಓ ಪ್ರವಾದಿಯವರೇ, ಹೇಳಿರಿ, ಇದಕ್ಕಾಗಿ ನಾನು ನಿಮ್ಮೊಂದಿಗೆ ಯಾವುದೇ ಪ್ರತಿಫಲವನ್ನು ಬೇಡುವುದಿಲ್ಲ, ನಾನು ಹೆಣೆದು ನಿರ್ಮಿಸುವವರ ಪೈಕಿ ಸೇರಿದವನೂ ಅಲ್ಲ. إن هو إلا ذكر للعالمين ولتعلمن نبأه بعد حين. ಇದು ಸರ್ವಲೋಕದವರಿಗಿರುವ ಒಂದು ಉಪದೇಶ ಮಾತ್ರವಾಗಿದೆ. ಒಂದು ಕಾಲಾವಧಿಯ ಬಳಿಕ ಖಂಡಿತವಾಗಿಯೂ ನೀವು ಇದರ ವೃತ್ತಾಂತವನ್ನು ಅರ್ಥ ಮಾಡಿಕೊಳ್ಳುವಿರಿ.